ಆತ್ಮೀಯ ಬಂಧುಗಳೇ, ನಿಮಗೆ ಭಾಳ ಪವಿತ್ರವಾಗಿರತಕ್ಕಂಥ ಮಾವಿನ ಮರದ ಬಗ್ಗೆ ಇವತ್ತೊಂದು ಮಾಹಿತಿ ಕೊಡ್ತೀನಿ. ನಿಮಗೆ ಭಾಳ ಹತ್ತಿರದ ಒಂದು ಮರ ಇದು. ಯಾಕೆಂತಂದರೆ ನಾವು ಹುಟ್ಟಿದಾಗಲೂ ಬೇಕು, ಶುಭಕ್ಕೂ ಬೇಕು, ಸತ್ತಾಗಲೂ ಮಾವಿನ ಕುಂಟೆ ಒಂದಾದರೂ ಹಾಕಬೇಕಂತ ಸುಡುವಂಥವ್ರಿಗೆ ನೋಡಿ ಎಷ್ಟು ಪವಿತ್ರವಾದಂಥ ಒಂದು ಮರ ಇದು. ಇದರೊಳಗಡೆ ಹಣ್ಣಿನಲ್ಲೂ ಔಷಧ ಇದೆ, ವಾಟೆಯಲ್ಲೂ ಔಷಧ ಇದೆ, ಎಲೆನಲ್ಲೂ ಇದೆ, ತೊಗಟೆನಲ್ಲೂ ಇದೆ. ಮಾವಿನ ತೊಗಟೆಯ ಒಳಭಾಗದ ತೊಗಟೆಯ ಒಂದು ಪುಡಿ ನಮ್ಮ ದೇಹದಲ್ಲಿರ್ತಕ್ಕಂಥ ಇನ್ಸುಲಿನ್ನ ಪ್ರೊಡ್ಯೂಸು ಮಾಡೋದಂದರೆ ಹಿಡಿದಿಟ್ಕೊಳ್ತಕ್ಕಂಥ ರಿಸೆಪ್ಟರ್ಸ್ಗಳನ್ನು ಸ್ಟ್ರಾಂಗ್ ಮಾಡತ್ತಂತೆ. ನೋಡಿ ಎಂಥ ಔಷಧ. ಅದೇ ಥರದಲ್ಲಿ ಇದರ ಹಣ್ಣು, ಈ ಹಣ್ಣು ಮಾವಿನ ಹಣ್ಣು ಅಂತಂದರೆ ನ್ಯಾಚುರಲ್ ಮಾವಿನ ಹಣ್ಣು ಇಲ್ಲೆಲ್ಲ ಸಿಗುತ್ತಲ್ಲ, ಅದಲ್ಲ. ಕಾಡಲ್ಲಿ ಸಿಗ್ತಕ್ಕಂಥ ಮಾವಿನ ಹಣ್ಣಿದೆಯಲ್ಲ, ಅದರೊಳಗೂ ಇನ್ನೊಂದು ಜಾತಿ ಮಾವಿನ ಹಣ್ಣಿದೆ. ಅದರ ಸಿಪ್ಪೆಗಳು ಕೂಡ ಈ ಡಯಾಬಿಟಿಸ್ನಲ್ಲಿ ಹೆಲ್ಪ್ ಆಗುತ್ತೆ ಅಂತೆ. ಆದರೆ ಮಾವಿನ ಹಣ್ಣು ಶುಗರ್ನ ಜಾಸ್ತಿ ಮಾಡುತ್ತೆ, ಮಾವಿನ ಹಣ್ಣಿನ ಪಲ್ಪ್. ಹಾಗಂತೇಳಿ ಒಂದು 2 ಪೀಸ್ಗಳನ್ನು ತಿನ್ಬೋದು, ಏನು ತೊಂದರೆ ಇಲ್ಲ. ಈ ಮಾವಿನ ಎಲೆಗಳು ಮತ್ತು ತೊಗಟೆ ಇದೆಯಲ್ಲ, ಅದನ್ನು ಪೌಡ್ರ್ ಮಾಡಿ ಇಟ್ಕೋಬೇಕು. ಕೇವಲ ಇದು ಒಂದೇ ಅಲ್ಲ, ಕಿರಾತ್ ಕಡ್ಡಿ, ಆಮೇಲೆ ನಿಂಬತ್ವಕ್ ಮತ್ತು ದಾರು ಹರಿದ್ರ, ಆಮೇಲೆ ಇದು ನೇರಳೆ ಹಣ್ಣಿನ ಬೀಜದ ಚೂರ್ಣ, ಆಮೇಲೆ ಕರೇಲ ಸಿಪ್ಪೆಯ ಚೂರ್ಣ, ಇವುಗಳನ್ನೆಲ್ಲ ಸೇರಿಸಿ ನಾವು ಒಂದು ಪುಡಿ ಮಾಡಿ ಇಟ್ಕೊಂಡ್ರೆ ಶುಗರ್ನ ಭಾಳ ಚೆನ್ನಾಗಿ ಕಂಟ್ರೋಲ್ ಮಾಡ್ಬೋದು. ಇದೇ ಥರದಲ್ಲಿ ಒಂದು 27 ಗಿಡಗಳನ್ನು ನಾವು ಆ ಪೌಡರ್ ಮಾಡಿಟ್ಟು ನಿಮಗಾಗಿ ತಂದಿದ್ದೀವಿ. ನೋಡಿ ಇದರೊಳಗೆ ಹೇಗಿದೆ ಅಂತಂದರೆ ಸ್ಯಾಚೆಟ್ ಮಾಡಿಕೊಟ್ಟಿದ್ದೀನಿ. ನಿಮಗೆ ಭಾಳ ಒಂದು ಸುಲಭವಾಗಲಿ ಅಂತ ಈ ಥರ ಸ್ಯಾಚೆಟ್ಟು 20 ಸ್ಯಾಚೆಟ್ ಇರುತ್ತೆ ಈ ಬಾಕ್ಸ್ನಲ್ಲಿ. ಬೆಳಿಗ್ಗೆಗೊಂದು, ರಾತ್ರಿಗೊಂದು. ಎದ್ದ ತಕ್ಷಣ ಒಂದು 5 ಗ್ರಾಮ್ ಇರುತ್ತೆ, ಅಂದರೆ 10 ಕ್ಯಾಪ್ಸುಲ್ನ ವ್ಯಾಲ್ಯೂ. ಒಂದು ಅರ್ಧ ಲೋಟ ನೀರಿಗೆ ಈ ಪುಡಿನ ಹಾಕ್ಕೊಂಡು, ಬೆಚ್ಚಗಿರೋ ನೀರಿಗೆ ಈ ಪುಡಿನ ಹಾಕ್ಕೊಂಡು ಸುಮ್ಮನೆ ಕುಡಿದು ಬಿಡಬೇಕು. ನಿಮಗೆ ನಿಸರ್ಗದತ್ತವಾಗಿ ಶುಗರ್ನ ಕಂಟ್ರೋಲ್ ಮಾಡಿರುತ್ತೆ. ಎಷ್ಟೋ ಪೇಷಂಟ್ಸ್ಗಳು, ನಾನು ಇನ್ಸುಲಿನ್ ತಗೊಳ್ತಾ ಇದ್ದೆ ಸ್ವಾಮಿ, ಇದನ್ನು ತಗೊಂಡ್ಮೇಲೆ ಈಗ ಭಾಳ ಚೆನ್ನಾಗಿ ಕಂಟ್ರೋಲ್ ಆಗಿದೆ ಅಂತ. ಎಷ್ಟೋ ಜನ ಮನೆಯಲ್ಲಿ ಹಾಗಲಕಾಯಿ ಜ್ಯೂಸ್ ಅಂತೆ, ಬೇವಿನ ಸೊಪ್ಪು ಜ್ಯೂಸ್ ಅಂತೆ, ಏನೇನೋ ಮೆಂತ್ಯ ಜ್ಯೂಸ್ ಅಂತೆ, ಏನೇನೋ ಮಾಡ್ಕೋತೀರ. ಆಯಿತು, ಅವೆಲ್ಲ ಒಂಥರದಲ್ಲಿ ಉಪಯೋಗ. ಆದರೆ ಕಹಿ ಇದ್ದವೆಲ್ಲ ಔಷಧ ಅಲ್ಲ. ಅದನ್ನು ಮೀರಿರ್ತಕ್ಕಂಥ ಗಿಡಮೂಲಿಕೆಗಳ ಪುಡಿಯನ್ನು ನಿಮಗಾಗಿ ತಯಾರಿಸ್ಕೊಟ್ಟಿದ್ದೀವಿ. ಅಲ್ಲಿ ಕೊಟ್ಟಿರ್ತಕ್ಕಂಥ ನಂಬರಿಗೆ ಫೋನ್ ಮಾಡಿದ್ರೆ ಕೊರಿಯರ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ಕೊಡ್ತಾರೆ. ಇದನ್ನು ತಗೊಳ್ಳಿ, ಒಂದು ಮರಿಬೇಡಿ. ಯಾವುದೇ ಡಯಾಬಿಟಿಸ್ ಇರ್ತಕ್ಕಂಥ ಪೇಷಂಟು ನೀವು ಆಯುರ್ಬಲ ಡಿ ಫಾರ್ ಡಯಾಬಿಟಿಸ್, ಈ ಆಯುರ್ಬಲ ಡಿಯನ್ನು ಮಾತ್ರ ನೀವು ಸೇವನೆ ಮಾಡ್ತಾ ಬನ್ನಿ. ಯಾಕೆಂತಂದರೆ ಈ ಆಯುರ್ಬಲದಲ್ಲಿ ನೋಡಿ ಕಾಡಲ್ಲಿ ಸಿಗ್ಬೋದಂಥ ಹಣ್ಣುಗಳ ಜ್ಯೂಸನ್ನು ನಾವು ಕೊಟ್ಟಿದ್ದೀವಿ. ನೇರಳೆ ಹಣ್ಣಿದೆ, ನೋನಿ ಇದೆ, ಪೇರಲೆ ಹಣ್ಣಿದೆ, ಈ ಥರದ ನಾನಾ ಥರದ ಹಣ್ಣುಗಳ ಮಿಶ್ರಣ ಈ ಆಯುರ್ಬಲ ಡಿ. ಈ ಆಯುರ್ಬಲ ಡಿ ತಗೊಂಡ್ರೆ ನಿಮ್ಮ ಕಣ್ಣು ಡಯಾಬಿಟಿಕ್ ರೆಟಿನೋಪತಿ ಆಗದೇ ಇರುವಂಗೆ ರಕ್ಷಣೆ ಮಾಡುತ್ತೆ, ಕಿಡ್ನಿ ನೆಫ್ರೋಪತಿ ಆಗದಿದ್ದಂಗೆ ರಕ್ಷಣೆ ಮಾಡುತ್ತೆ, ನರಗಳು ನ್ಯೂರೋಪತಿ ಆಗದಿದ್ದಂಗೆ ರಕ್ಷಣೆ ಮಾಡುತ್ತೆ. ಹಾಗಾಗಿ ನಿಮಗೆ ಹಾರ್ಟು, ಕಿಡ್ನಿ, ಲಿವರು ಜೊತೆಯಲ್ಲಿ ಬ್ರೈನ್ ಇದನ್ನು ರಕ್ಷಣೆ ಮಾಡಬೇಕು ಅಂತಂದರೆ ಆಯುರ್ಬಲ ಡಿ ಸುಮ್ಮನೆ ಕುಡಿತಾ ಇರಿ. ನಂಬಿಕೆ ಇಟ್ಟು ಸುಮ್ಮನೆ ತಗೋತಾ ಬನ್ನಿ. ದಿನಕ್ಕೆ 3 ಚಮಚ 3 ಬಾರಿ ಕುಡಿತಾ ಬನ್ನಿ, ನೀವು ಸೇಫ್ ಆಗಿರ್ತೀರ.